ನಮಸ್ಕಾರ ಬಂಧುಗಳೇ. ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ತತ್ವ ಪ್ರತಿಷ್ಠಾನ ಪ್ರಿಯರೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣ. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ 29ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ಚಿಂತನೆಯನ್ನು ಚರ್ಚಿಸುವ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ನಮನ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ, ಮಧುರಂ ಸುಂದರಂ ವಾಲ್ಮೀಕಿ ನಾಮಂ, ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ, ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ, ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ, ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ, ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ, ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ, ನಮೋ ವಾಲ್ಮೀಕಿ ನಾರಾಯಣಂ, ನಮೋ ವಾಲ್ಮೀಕಿ ನಾರಾಯಣ. ಇವತ್ತಿನ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಯೋಗ ತತ್ವ ಚಿಂತನೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಸಾಮಾನ್ಯವಾಗಿ ಯೋಗ ಅದರ ಅರ್ಥ ತ್ಯಾಗ. ಯೋಗ ಶಬ್ದದ ವಿರುದ್ಧ ಅರ್ಥ ಭೋಗ. ಭೋಗ ಅಂದ್ರೆ ಮನುಷ್ಯ ಹೊಂದಿದ ಎಲ್ಲ ಇಂದ್ರಿಯಗಳಿಗೂ ತೃಪ್ತಿ ಪ್ರಾಪ್ತವಾಗಲು ಅದು ವಸ್ತು ಸೇವೆಗಳನ್ನು, ಸ್ಪರ್ಶಗಳನ್ನು ಉಪಭೋಗಿಸುತ್ತದೆ. ಇದಕ್ಕೆ ಭೋಗ ಅಂತ ಕರೀತಾರೆ. ಭೋಗ ಲೋಕದ ವ್ಯವಹಾರಗಳನ್ನು ಕಲಿಸುತ್ತಿದೆ. ಯೋಗ ಅವುಗಳನ್ನು ತ್ಯಾಗ ಮಾಡುವುದನ್ನು ಕಲಿಸ್ತಿದೆ. ಮನುಷ್ಯ ತನ್ನನ್ನು ತಾನು ಅರಿತು ಆತ್ಮವಿಮೋಚನೆಯನ್ನು ಹೊಂದಬೇಕಾದರೆ ಎಲ್ಲ ಇಂದ್ರಿಯಗಳ ಸುಖ, ನಮ್ಮನ್ನು ಬಂಧಿಸುವಂಥ ಜ್ಞಾನದ ಅರಿವು ಎಲ್ಲವುಗಳನ್ನು ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗ ಮಾಡಿದಾಗ ಮಾತ್ರ ನಾವು ಶಾಂತ ಚಿತ್ತವನ್ನು ಹೊಂದಲಿಕ್ಕೆ ಸಾಧ್ಯವಿದೆ ಮತ್ತು ನಮ್ಮ ಮೂಲವಾದಂತಹ ಬ್ರಹ್ಮಸತ್ವದಲ್ಲಿ ಆತ್ಮ ಶರೀರ ಎರಡೂ ಲೀನವಾಗಲು ಸಾಧ್ಯವಾಗುವುದು. ಆದಿಗುರು ವಾಲ್ಮೀಕಿಯವರು ಇದೇ ಚಿಂತನೆಯನ್ನು ಪ್ರಧಾನವಾಗಿಟ್ಟುಕೊಂಡು ಯೋಗ ತತ್ವದ ವಿವರಣೆಯನ್ನು ನೀಡಿದ್ದಾರೆ. ಅದನ್ನು ಕುರಿತು ಅವರು ತಮ್ಮ ಮಹಾರಾಮಾಯಣದ ನಿರ್ವಾಣ ಕಾಂಡದಲ್ಲಿ ಶ್ಲೋಕದ ಮೂಲಕ ಹೀಗೆ ಹೇಳಿದರು: ಯೋಗದ ಬಲದಿಂದ ಮಾತ್ರ ಲೌಕಿಕ ಸಾಗರ ದಾಟಲು ಸಾಧ್ಯ. ನಾವು ಈ ಭವಬಂಧನದಿಂದ ಮುಕ್ತಿಯಾಗಬೇಕಾದರೆ, ಈ ಲೌಕಿಕ ಸಾಗರವನ್ನು ದಾಟಬೇಕಾದರೆ, ಈ ದುಃಖ ಸುಖ ಹಗಲು ರಾತ್ರಿ ಅನ್ನುವಂತಹ ಈ ಮನಸ್ಸಿನ ಸೃಷ್ಟಿಗಳು, ಭ್ರಮೆಗಳಿಂದ ನಾವು ಮುಕ್ತರಾಗಬೇಕಾದರೆ ನಮಗೆ ಯೋಗದ ಬಲ ಬೇಕು. ನಾವು ಯೋಗವನ್ನು ಸಾಧಿಸಬೇಕು. ಅರ್ಥಾತ್ ಆ ಭವಬಂಧನದಿಂದ
ಮನಸ್ಸಿನ ಸೃಷ್ಟಿಯಿಂದ ನಾವು ಮುಕ್ತರಾಗಬೇಕು. ಅರ್ಥಾತ್ ನಾವು ಅವುಗಳನ್ನು ತ್ಯಾಗ ಮಾಡಬೇಕು. ತ್ಯಾಗದ ಬಲದಿಂದ ಮಾತ್ರ, ಇಂದ್ರಿಯಗಳ ತ್ಯಾಗದ ಬಲದಿಂದ, ಲೋಕ ವ್ಯವಹಾರಗಳ ತ್ಯಾಗದ ಬಲದಿಂದ ಮಾತ್ರ ನಾವು ನಿರ್ಮಾಣವನ್ನು ಹೊಂದಲು ಸಾಧ್ಯ. ಅದನ್ನೇ ಮುಂದುವರಿಸಿ ಹೇಳ್ತಾರೆ, ಪ್ರಾಣಾಯಾಮ ಮತ್ತು ಪರಮ ಆತ್ಮ ಸಾಧನೆಗಳಿಂದ ಮಾತ್ರ ಯೋಗ ಸಾಧ್ಯ. ಹಾಗಾದರೆ ಯೋಗವನ್ನು ಹೇಗೆ ಸಾಧಿಸಬೇಕು ಅನ್ನುವಂಥ ಆದಿಗುರು ವಾಲ್ಮೀಕಿಯವರು ಎರಡು ಮಾರ್ಗಗಳನ್ನು ಹೇಳ್ತಾರೆ. ಒಂದು ಶರೀರಕ್ಕೆ ಸಂಬಂಧಪಟ್ಟದ್ದು. ಶರೀರ ಇಂದ್ರಿಯಗಳನ್ನು ನಾವು ನಿಯಂತ್ರಿಸಬೇಕಾಗಿತ್ತಂದ್ರೆ, ಶರೀರವನ್ನು ನಿಯಂತ್ರಿಸಬೇಕಾಗಿತ್ತಂದ್ರೆ ನಾವು ಪ್ರಾಣಾಯಾಮವನ್ನು ಮಾಡಬೇಕು. ಮನಸ್ಸನ್ನು ನಿಯಂತ್ರಿಸಬೇಕಾಗಿದ್ರೆ, ಆತ್ಮದ ಅರಿವನ್ನು ಹೊಂದಬೇಕಾಗಿದ್ರೆ ನಾವು ನಮ್ಮ ಮನಸ್ಸನ್ನು ಪರಮ ಆತ್ಮ ರೂಪದಲ್ಲಿ ಪರಿವರ್ತಿಸಿಕೊಳ್ಳಬೇಕು. ಪ್ರಾಣಾಯಾಮದಿಂದ ಶರೀರದ ನಿಯಂತ್ರಣ, ಪರಮ ಆತ್ಮ ಸಾಧನೆಯಿಂದ ಆತ್ಮದ ವಿಮೋಚನೆ, ಇವು ಎರಡುಗಳನ್ನು ಸಾಧಿಸಿದಾಗ ಮಾತ್ರ ನಮಗೆ ಯೋಗ ಸಾಧ್ಯವಾಗುತ್ತದೆ. ಅರ್ಥಾತ್ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಅವರು ಹೇಳ್ತಾರೆ, ಅರ್ಥಾತ್ ಶಾಂತ ಮನಸ್ಸು ಪಡೆಯಲು ಸಾಧ್ಯ. ಅಂದರೆ ಶಾಂತಚಿತ್ತ, ನಿಯಂತ್ರಿತ ಮನಸ್ಸು ಅಥವಾ ಆತ್ಮ ವಿಮೋಚನೆ ಅಥವಾ ಮನಸ್ಸಿನ ವಿಮೋಚನೆ ಹೊಂದಲಿಕ್ಕೆ ಸಾಧ್ಯ ಅಂತ ಆದಿಗುರು ವಾಲ್ಮೀಕಿಯವರು ತಮ್ಮ ಚಿಂತನದಲ್ಲಿ ಇದನ್ನು ಸುಲಭ ಮಾರ್ಗವನ್ನು ನಿರ್ಮಾಣ ಹೊಂದಲು ಅಂದರೆ ಮೋಕ್ಷವನ್ನು ಹೊಂದಲು ಸುಲಭವಾದ ಮಾರ್ಗವನ್ನು ಸೂಚಿಸಿದರು. ಯೋಗ ಚಿಂತನೆಯನ್ನೇ ಮುಂದುವರಿಸಿ ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ, ಬ್ರಹ್ಮಜ್ಞಾನವೇ ಪರಮ ಸತ್ಯ. ಬ್ರಹ್ಮಜ್ಞಾನ ಅಂದರೆ ವಿಶ್ವ ಏನಿದು, ಇದ್ಯಾಕೆ ಬಿಟ್ಕೊಂತು, ನಾವ್ಯಾರು, ನೀವ್ಯಾರು, ಇಲ್ಲಿ ಕಾಣಿಸಿಕೊಳ್ಳುವಂತಹ ಗೋಚರ ವಸ್ತುಗಳು ಏನು, ಅವುಗಳಿಗೆ ನಮಗೂ ಏನು ಸಂಬಂಧ ಇದೆ, ಈ ಬ್ರಹ್ಮಾಂಡ ಹೇಗೆ ಬಿಟ್ಟುಕೊಂತು, ಇದನ್ನೆಲ್ಲ ಯಾವುದು ನಿಯಂತ್ರಿಸಿಕೊಂಡು ಹೊರಟಿದೆ, ಈ ನಿಯಂತ್ರಣದ ಪರಿಣಾಮಗಳೇನು, ಕಾರಣಗಳೇನು, ಇತ್ಯಾದಿ ವಿವಿಧ ಬ್ರಹ್ಮಜ್ಞಾನದ ಆಯಾಮಗಳನ್ನು ತಿಳಿದುಕೊಳ್ಳುವುದೇ ಪರಮ ಸತ್ಯ. ಇದುವೇ ಸತ್ಯ. ಪ್ರಾಣಾಯಾಮ ಯೋಗದಿಂದ ಅದನ್ನು ಸಾಧಿಸಲು ಸಾಧ್ಯ. ಅಂದರೆ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾಗಿದ್ರೆ ನಾವು ಪ್ರಾಣಾಯಾಮವನ್ನು ಮಾಡಬೇಕು, ಪ್ರಾಣಾಯಾಮ ಯೋಗವನ್ನು ಮಾಡಬೇಕು. ಹಾಗಾದರೆ ಪ್ರಾಣಾಯಾಮ ಯೋಗ ಏನಿದು? ಉಸಿರು ಹಿಡಿದು ದೇವರಲ್ಲಿ ಮನಸ್ಸು ಕೇಂದ್ರೀಕರಿಸುವುದು ಯೋಗ. ನಾವು ನಿತ್ಯನು ಉಸಿರಾಡಿಸ್ತಿರ್ತೇವೆ, ಕ್ಷಣ ಉಸಿರಾಡಿಸುತ್ತಿರ್ತೇವೆ. ಜ್ಞಾನದಲ್ಲಿ ಕೊಂಡಬೇಕಾದ್ರೆ, ಜ್ಞಾನ ಅಂದರೆ ನಾನು ಯಾರು, ಈ ಬ್ರಹ್ಮಾಂಡ ಏನು, ಬ್ರಹ್ಮಸತ್ವಗಳೇನು, ಇವುಗಳನ್ನು ದೈವ ಅಂತ ಕರೀತಾರೆ. ಅದನ್ನೇ ದೇವರ ಎಂಬ ಸಾಮಾನ್ಯ ಅರ್ಥದಲ್ಲಿಯೂ ಅರ್ಥೈಸ್ತಾರೆ. ಅದಕ್ಕೆ ಇದನ್ನು ತಿಳ್ಕೊಳ್ಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕಂದ್ರೆ, ನಮ್ಮ ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು. ಮನಸ್ಸನ್ನು ಅತ್ತಿತ್ತ ಹೊಯ್ದಾಡಲಿಕ್ಕೆ ಬಿಡಬಾರದು. ಏನೇ ನಾನು ಯಾರು, ವಿಶ್ವ ಏನು, ಇದನ್ನು ತಿಳ್ಕೊಳ್ಳಾಕನ ಮನಸ್ಸು, ಧ್ಯಾನದಲ್ಲಿ ಕೂತಂಥ ಮನಸ್ಸು ಕೇಂದ್ರೀಕೃತವಾಗಬೇಕೇ ವಿನಃ ನಿನ್ನೆ ಏನು ಮಾಡಿದೆ, ನಾಳೆ ಏನು ಮಾಡಬೇಕು, ಮಕ್ಕಳೇನು, ದೇಶ ಏನು, ಯಾವುವು ಆಗಬೋಗುಗಳ ಬಗ್ಗೆ, ಲೋಕ ವ್ಯವಹಾರಗಳ ಬಗ್ಗೆ ವಿಚಾರ ಇರಕೂಡದು. ಇವನ್ನೆಲ್ಲ ತ್ಯಾಗ ಮಾಡಿದಾಗ, ಈ ಲೋಕ ವ್ಯವಹಾರಗಳನ್ನು ತ್ಯಾಗ ಮಾಡಿಕೊಂಡು ಮನಸ್ಸನ್ನು ಕೇಂದ್ರಿತಗೊಳಿಸಿ ಉಸಿರು ಗಟ್ಟಿಯಾಗಿ ಹಿಡಿದು ಧ್ಯಾನ ಮಾಡುವುದೇ ಯೋಗ ಅಂತ ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ. ಮನಸ್ಸನ್ನು ಶಾಂತ ಚಿತ್ತದಲ್ಲಿಟ್ಟು ವಿಭಿನ್ನ ವಿಚಾರಗಳನ್ನು ತೊರೆಯಬೇಕು. ಮನಸ್ಸ ಕೇಂದ್ರೀಕೃತ ಮಾಡುವುದರೇನೋ
ಮನಸ್ಸನ್ನು ಶಾಂತ ಚಿತ್ತದಲ್ಲಿ ಇಡುವುದು. ಯಾವುದೂ ಬರುವಂಗಿಲ್ಲ. ಫಕ್ತ್ ಏನಂದ್ರೆ ಬರೀ ಏನು ಇರಬೇಕಂದ್ರೆ ನಾ ಯಾರು, ವಿಶ್ವ ಏನು, ನನಗದಕ್ಕೇನು ಸಂಬಂಧ ಏನಿದೆ, ನಾನು ಯಾರಂತಾನೆ ಹೋಗ್ಬೇಕು, ಹಿಂದೆ ಸರ್ಕೊಂತ ಹೋಗ್ಬೇಕು. ಈ ಜನ್ಮ ಪೂರ್ವದಲ್ಲಿ ನಾನೇನಿದ್ದೆ, ಎಲ್ಲಿ ಹೊರಟಿದ್ದೆ, ಇದು ಹ್ಯಾಂಗ್ ಬರ್ತಾ ಇದೆ, ಏನಾಗ್ತಾ ಇದೆ, ಬ್ರಹ್ಮಸತ್ವದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ, ಬ್ರಹ್ಮಜ್ಞಾನದಲ್ಲಿ ಅಡಗಿದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ನಾವು ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು ವಿನಃ ಲೌಕಿಕ ವ್ಯವಹಾರಗಳ ಬಗ್ಗೆ ಯಾವುದೇ ವಿಚಾರಗಳನ್ನು ಹೊಂದಬಾರದು. ಅವುಗಳನ್ನು ನಾವು ತೊರೆಯಬೇಕು. ಹಾಗೆ ಮಾಡಿದಾಗ ಮಾತ್ರ ನಿರ್ವಾಣ ಸಾಧ್ಯ, ಅರ್ಥಾತ್ ಆತ್ಮವಿಮೋಚನೆ ಸಾಧ್ಯವೆಂದು ಆದಿಗುರು ವಾಲ್ಮೀಕಿ ಆದಿಗುರು ವಾಲ್ಮೀಕಿಯವರ ಆಧ್ಯಾತ್ಮ ತತ್ವ ವಿಚಾರಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಆತ್ಮ ಉದ್ಧಾರದ ಮಾರ್ಗವನ್ನು ಹಿಡಿಯಲು ಬಯಸುವ ಆಧ್ಯಾತ್ಮ ಪ್ರಿಯರೇ, ವೀಕ್ಷಕ ಬಂಧುಗಳೇ, ಇಲ್ಲಿವರೆಗೆ ನಾನು ಆದಿಗುರು ವಾಲ್ಮೀಕಿಯವರು ರಚಿಸಿದ ಮಹಾರಾಮಾಯಣ ಅರ್ಥಾತ್ ಯೋಗ ವಸಿಷ್ಠದಲ್ಲಿ 6 ಕಾಂಡಗಳಲ್ಲಿ ಮೂಡಿಬರುವಂತಹ ಆಧ್ಯಾತ್ಮ ತತ್ವಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ಇಲ್ಲಿವರೆಗೆ 29 ಸಂಚಿಕೆಗಳ ಮೂಲಕ ಅವರ ಆಧ್ಯಾತ್ಮ ತತ್ವಗಳನ್ನು ಹಂಚಿಕೊಂಡಿರುವೆ. ಇನ್ನು ಒಂದೇ ಒಂದು ಸಂಚಿಕೆ ಅಂದರೆ 30ನೇ ಸಂಚಿಕೆ, ಅದು ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಚಿಂತನೆಯ ಕೊನೆಯ ಸಂಚಿಕೆಯಾಗಲಿದೆ. ಅದು ಮುಗಿದ ನಂತರ ಮತ್ತೆ ಆದಿಗುರು ವಾಲ್ಮೀಕಿಯವರ ರಾಮಾಯಣದಲ್ಲಿ ಮೂಡಿಬರುವಂತಹ ಮೂಲ ಚಿಂತನೆಗಳನ್ನು ಹಂಚಿಕೊಳ್ಳುವ ಕಾರ್ಯಕ್ರಮವನ್ನು ಶೀಘ್ರ ಪ್ರಾರಂಭಿಸಿದೆ. ಈ ಸಂಚಿಕೆಯಲ್ಲಿ ನಾನು ತಮಗೆ ಯೋಗ ತತ್ವದ ಬಗ್ಗೆ ಆದಿಗುರು ವಾಲ್ಮೀಕಿಯವರ ಚಿಂತನೆಗಳನ್ನು ಹಂಚಿಕೊಂಡಿರುವೆ. ನನಗನಿಸಿದೆ ಅದು ತಮ್ಮ ಮನಸ್ಸನ್ನು ಮುಟ್ಟಿರಬಹುದು. ಈ ದೆಸೆಯತ್ತ ಚಿಂತನೆ ಮಾಡುವಂಥ ವಿಚಾರಗಳನ್ನು ಪ್ರೇರಣೆಯನ್ನು ಅದು ತಮ್ಮ ಮನದಲ್ಲಿ ತುಂಬಿರಬಹುದು. ದಯವಿಟ್ಟು ಈ ನನ್ನ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಅಂದರೆ 30ನೇ ಮತ್ತು ಅಂತಿಮ ಸಂಚಿಕೆಯಲ್ಲಿ ಅವರ ಮತ್ತೊಂದು ಶ್ರೇಷ್ಠ ಆಧ್ಯಾತ್ಮ ತತ್ವ ವಿಚಾರವನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.